ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯನ ಈ ಥರ ಮಾಡಿ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ. ನಾಷ್ಟಕ್ಕೆ ನಮಗೂ ಕೂಡ ಆಗುತ್ತೆ, ಹಾಗೆ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲೂ ಕೂಡ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ನಾವು ಅಲ್ಲಿ ಇಲ್ಲಿ ತಿನ್ನೋ ಬದಲು ಈ ಥರ ಮನೆಯಲ್ಲಿನೇ ಸುಲಭವಾಗಿ ಮಾಡಿಕೊಂಡ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಈ ಥರ ಮಸಾಲೆ ದೋಸೆಯನ್ನು ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ಇವಾಗ ಮಸಾಲೆ ದೋಸೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟು ನಾನು ಬೆಳಗ್ಗೆ ಅಕ್ಕಿ ಅಂದರೆ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಮತ್ತು ಸ್ವಲ್ಪ ಉದ್ದಿನ ಬೇಳೆ ಮತ್ತು ಸ್ವಲ್ಪ 1 ಟೇಬಲ್ ಸ್ಪೂನ್ನಷ್ಟು ಮೆಂತೆಕಾಳು, ಹಾಗೆ 1 ಕಪ್ಪಷ್ಟು ಅಂದರೆ ಸ್ವಲ್ಪ ಜಾಸ್ತಿ ಅಕ್ಕಿ ಇದ್ದರೆ ಅಕ್ಕಿಯಲ್ಲಿ ಸ್ವಲ್ಪ ಕಾಣಬೇಕು ಅಷ್ಟು ನಾನು ಈ ಬಟ್ಲಲ್ಲಿ 1 ಬಟ್ಲಷ್ಟು ಉದ್ದಿನ ಬೇಳೆನ ಹಾಕಿ, ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಮೆಂತೆಕಾಳನ್ನು ಹಾಕಿ ರೇಷನ್ ಅಕ್ಕಿಯಲ್ಲಿ ಈ ಥರ ನೆನೆಸಿ ಮುಂಜಾನೆ ನೆನೆ ಹಾಕಿ ಇಟ್ಕೊಂಡಿದ್ದೆ. ಇವಾಗ ರಾತ್ರಿ ನೋಡಿ ರುಬ್ತಾ ಇದ್ದೀನಿ. ಈ ಥರ ನಾವು ಬೆಳಗ್ಗೆ ನೆನೆ ಇಟ್ಕೊಂಡು ರಾತ್ರಿಲಿ ರುಬ್ಬಿ ಮಾರನೇ ದಿನ ಬೆಳಗ್ಗೆ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರ್ದೊಳಗೆ ಒಂದು ಅರ್ಧದಷ್ಟು ನಾನು ಅಕ್ಕಿನ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ನೀರನ್ನೆಲ್ಲ 1-2 ಸರ್ತಿ ವಾಶ್ ಮಾಡ್ಕೊಂಡಾದ್ಮೇಲೆ ಈ ಥರ ಹಾಕ್ಕೊಂಡು 1 ಬಟ್ಲಷ್ಟು ಮಾಡಿರುವಂಥ ಅನ್ನ, ಬಿಸಿ ಅನ್ನ ಇರಲಿ ಅಥವಾ ನಾರ್ಮಲ್ ಅಂದರೆ ಬೆಳಗ್ಗೆ ಮಾಡಿರೋದು ಅಥವಾ ಉಳಿದಿರೋದು ಅನ್ನ ಇರುತ್ತಲ್ವ, ಆದಷ್ಟು 1 ಬಟ್ಲಷ್ಟು ಅನ್ನನ ಹಾಕೊಂಡಿದ್ದೀನಿ. ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸಣ್ಣದಾಗಿ ರುಬ್ಕೊಳ್ಬೇಕು. ಕ್ಲೋಸ್ ಮಾಡಿ ನೋಡಿ, ಈ ಥರ ಸಣ್ಣದಾಗಿ ರುಬ್ಕೊಂಡಿರಬೇಕು. ತುಂಬ ಚೆನ್ನಾಗಿರುತ್ತೆ. ದೋಸೆ ಅಂತೂ ಸೂಪರಾಗಿ ಬರುತ್ತೆ. ನೋಡಿ, ಇಷ್ಟು ಸಣ್ಣ ಇದ್ದರೆ ಸಾಕು. ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಇದಿಷ್ಟು ಹಾಕೊಂಡಾದ್ಮೇಲೆ ಅದೇ ಜಾರ್ದೊಳಗೆ ಮತ್ತೆ ನೀರನ್ನು ಬಸಿದ್ಬಿಟ್ಟು ನೆನೆ ಇಟ್ಕೊಂಡಿರುವಂಥ ಅಕ್ಕಿನ ಹಾಕ್ತಾ ಇದ್ದೀನಿ. ಮೆಂತೆಕಾಳನ್ನ ಸ್ವಲ್ಪನೇ ಹಾಕಬೇಕು. 1 ಟೇಬಲ್ ಸ್ಪೂನ್ ಇದ್ದರೆ, ಇಷ್ಟು ಅಕ್ಕಿಗೆ 1 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು ಇದ್ದರೆ ಸಾಕು. ಇಲ್ಲಾಂದರೆ ಅದೇ ಸ್ಮೆಲ್ ಆಗಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಮೆಂತೆಕಾಳನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ. ನಂತರ ಇವಾಗ ನೋಡಿ, ಇದಿಷ್ಟು ಅಕ್ಕಿ ಹಾಕ್ಕೊಂಡು ಮತ್ತೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಸಣ್ಣದಾಗಿ ಮೊದಲು ನಾವು ಯಾವ ಥರ ರುಬ್ಬಿ ಇಟ್ಕೊಂಡಿದ್ವಿ ಅದೇ ರೀತಿ ಈ ಉಳಿದಿರುವಂಥ ಅಕ್ಕಿ ಕೂಡ ಹಾಗೆ ರುಬ್ಬಿ ಇಟ್ಕೊಳ್ಬೇಕು. ನೋಡಿ, ಇದು ಕೂಡ ಅಷ್ಟೇ ಸಣ್ಣ ಆಗಿದೆ. ಮಾಡಿರುವಂಥ ಬಿಸಿ ಅನ್ನ 1 ಬಟ್ಲ ಇದ್ದರೆ ಸಾಕು. ನಾನು ಮೊದಲೇ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಉಳಿದಿರುವಂಥ ಅಕ್ಕಿ ಕೂಡ ಇದೇ ಜಾರ್ದೊಳಗೆ ಹಾಕ್ಕೊಂಡು ಹಾಗೆ ಸಣ್ಣದಾಗಿ ಪೇಸ್ಟ್ ಥರ ಮಾಡಿ ಇದ್ದರೆ ಸಾಕು. ದೋಸೆ ಹಿಟ್ಟು ಚೆನ್ನಾಗಾಗತ್ತೆ. ನೋಡಿ, ಇದಿಷ್ಟು ಉಳಿದಿರುವಂಥ ಅಕ್ಕಿನ ಸಣ್ಣದಾಗಿ ರುಬ್ಬಿ ಮತ್ತೆ ಅದ್ರ ಒಳಗಡೆ ಹಾಕ್ತಾ ಇದ್ದೀನಿ. ಪಾತ್ರೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡಿ. ನೋಡಿ, ಈ ಥರ ಚೆನ್ನಾಗಿ ಎಲ್ಲವೂ ಮಿಕ್ಸ್ ಆದಮೇಲೆ ಕ್ಲೋಸ್ ಮಾಡಿ ಮಾರನೇ ದಿನ ಬೆಳಗ್ಗೆ ನೋಡಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಇವಾಗ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ರಾತ್ರಿಲಿ ಇದಿಷ್ಟು ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ದೋಸೆ ಮಾಡಲಿಕ್ಕೆ ತುಂಬ ಈಸಿಯಾಗಿರುತ್ತೆ. ನೋಡಿ, ಇವಾಗ ಮಾರನೇ ದಿನ ಬೆಳಗ್ಗೆ ನೋಡಿ ಸ್ವಲ್ಪ ಹಿಟ್ಟು ಉಬ್ಬಿ ಬಂದಿರುತ್ತೆ. ಇವಾಗ ಇದಕ್ಕೆ ನಾನು
ಸ್ವಲ್ಪ ಅಡುಗೆ ಸೋಡಾ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಿಕ್ಸ್ ಆದಮೇಲೆ ಇವಾಗ ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ. 1 ಈರುಳ್ಳಿ, 1 ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಉಪ್ಪು, ಸಾಸಿವೆ, ಜೀರಿಗೆ, ಹಾಗೆ ಬೇಯಿಸಿ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ 3 ಆಲೂಗಡ್ಡೆ. ನೋಡಿದ್ರಲ್ವ, ಇದಿಷ್ಟು ಸಾಮಗ್ರಿಗಳನ್ನ ಹಾಕಿ ತುಂಬಾ ಚೆನ್ನಾಗಿರುವಂಥ ಪಲ್ಯನ ಮಾಡ್ಕೋಬಹುದು. ಹಾಗೆ ಬಾಣಲೆ ಒಳಗೆ 1 ಚಮಚ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಕಾಯಲಿಕ್ಕೆ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜಸ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿರುತ್ತೆ ಇದಕ್ಕೆ. ನೋಡಿ ಇವಾಗ 1 ಟೊಮೆಟೊ, ಸಣ್ಣದಾಗಿರೋ 1 ಟೊಮೆಟೊ ಹಾಕಿದರೆ ಸಾಕು. ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಕೆಂಪಗಾಗೋ ಥರ ಈ ಥರ ಫ್ರೈ ಇದ್ದರೆ ಸಾಕು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಅಂದರೆ 1 ಟೇಬಲ್ ಸ್ಪೂನು ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನೋಡಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ, ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ, 3 ಸಣ್ಣ ಸೈಜಲ್ಲಿರುವಂಥ ಆಲೂಗಡ್ಡೆ, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುವಂಥ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ನೋಡಿದ್ರಲ್ವಾ, ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇವಾಗ ದೋಸೆಯನ್ನು ಮಾಡಬೇಕು ನೋಡಿ. ಹಿಟ್ಟು ಚೆನ್ನಾಗಿ ಕೂಡ ಇವಾಗ ಸೋಡಾ ಮತ್ತು ಉಪ್ಪು ಹಾಕ್ಕೊಂಡು ಒಂದು 5 ರಿಂದ 10 ನಿಮಿಷ ಇಟ್ಟಾದಮೇಲೆ ಈ ಥರ ಚೆನ್ನಾಗಿ ತವೆಯನ್ನು ಕಾಯಿಸ್ಕೊಂಡು ನೋಡಿ. ಇವಾಗ 2 ಚಮಚದಷ್ಟು ನಾನು ಮೊದಲು ದೋಸೆಯನ್ನು ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ನಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡ ಸೈಜಲ್ಲಿ ಈ ಥರ ಮಾಡಿಕೊಂಡ್ರೆ ಸಾಕು ನೋಡಿ. ಇದಿಷ್ಟ ಆಗಿದೆ. ಇದಕ್ಕೆ ಇವಾಗ ಸುತ್ತು ಕಡೆ ಎಲ್ಲ ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಅಥವಾ ಬಟರ್ ಯಾವುದಾದ್ರೂ ನೀವು ಹಾಕ್ಕೊಳ್ಬೋದು. ನಾನಿವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಇದು ಬೆಳ್ಳುಳ್ಳಿ ಖಾರ ನೋಡಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಖಾರದ ವಿಡಿಯೋನ ನಾನು ಮೊದಲೇ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ, ಸಿಗತ್ತೆ. ಬೆಳ್ಳುಳ್ಳಿ ಖಾರನ ಈ ಥರ ನೋಡಿ ಮೇಲ್ಗಡೆ ಎಲ್ಲ ಈ ಥರ ಹಚ್ಚಬೇಕು. ಅಂದರೆ ಕೆಂಪು ಖಾರದ ಚಟ್ನಿ ಈ ಥರ ಎಲ್ಲ ಕಡೆನೂ ಸವರ್ಕೊಂಡಾದ್ಮೇಲೆ ಇವಾಗ ಮಾಡಿರುವಂಥ ಆಲೂಗಡ್ಡೆ ಪಲ್ಯನ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ನಮಗೆ ಯಾವ ಥರದಲ್ಲಿ ಬೇಕೋ ಹಾಗೆ ನಾವು ಈ ಥರ ನೋಡಿ ಈ ಥರ ಮಡಿಸ್ತಾ ಇದ್ದೀನಿ. ನೋಡಿದ್ರಲ್ವಾ, ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ದೋಸೆನ ಮಾಡಿಕೊಂಡು ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಈ ಥರ ಮೇಲ್ಗಡೆ ಹಾಕ್ಕೊಂಡು ಕೂಡ ತಿನ್ಬೋದು. ನೋಡಿದ್ರಲ್ವಾ, ಸಿಂಪಲ್ಲಾಗಿ ಮಸಾಲೆ ದೋಸೆಯನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿ, ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕ್ಲಿಕ್ಕಂತೂ ತುಂಬಾ ಈಸಿಯಾಗಿರುತ್ತೆ. ನೋಡಿದ್ರಲ್ವಾ, ಮಸಾಲೆ ದೋಸೆ ನೀವು ಒಂದು ಸರ್ತಿ ಟ್ರೈ ಮಾಡಿ. ಈ ಸಿಂಪಲ್ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ರೇಷನ್ ಅಕ್ಕಿ ಇದ್ದರೆ ಈ ಥರ ದೋಸೆಯನ್ನು ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ, ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.